ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಎಲ್ಲರೂ ಹೇಗಿದ್ರೆ ಸ್ನೇಹಿತರೆ, ಚೆನ್ನಾಗಿದ್ರಲ್ವಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಐ ಹೋಪ್ ನೀವು ಕೂಡ ಇಷ್ಟೇ ಚೆನ್ನಾಗಿದ್ದೀರ ಅನ್ಕೊಳ್ತಾ ಇವತ್ತಿನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು ಆಲ್ರೆಡಿ ಹತ್ತತ್ರ 3 ಗಂಟೆ ಆಗ್ತಾ ಬಂತು. ಸೊ ಮಧ್ಯಾಹ್ನದ ನಂತರ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸಂಜೆನೂ ಅಲ್ಲ, ತೀರಾ ಮಧ್ಯಾಹ್ನನೂ ಅಲ್ಲ. ಸೊ ಮಿಡ್ಲಲ್ಲಿ ನನ್ನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿನದಿಂದ ಅಂದ್ಕೊಳ್ತಾನೆ ಇದೆ ಸ್ವಲ್ಪ ಚಟ್ನಿ ಮಾಡಿ ಇಟ್ಕೊಳ್ಳೋಣ ಅಂತ ಬಿಟ್ಟು. ಯಾಕೆಂದರೆ ಇದು ನನ್ನ ಫೇವ್ರೆಟ್ ಚಟ್ನಿ. ಸೊ ಇದನ್ನು ತಿಂಗಳಾನುಗಟ್ಟಲೆ ಇಟ್ಟರೂ ಕೂಡ ಸ್ವಲ್ಪನೂ ಕೆಡೋದಿಲ್ಲ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಬಂದರೆ. ಹಾಗಿದ್ದರೆ ಇದನ್ನು ತಿಂಗಳಾನುಗಟ್ಟಲೆ ಹೇಗೆ ಸ್ಟೋರ್ ಮಾಡಿಡಬೇಕು, ಅದಕ್ಕೆ ಏನೇನು ಪದಾರ್ಥಗಳು ಬೇಕು, ಅದನ್ನು ಹೇಗೆ ಮಾಡೋದು ಎಲ್ಲದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಇದಕ್ಕೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಸೊ ಬ್ಯಾಡಗಿ ಮೆಣಸಿನ್ಕಾಯಿ ಅಂತಾರಲ್ವ, ಸೊ ಆ ಥರದ್ದು ತುಂಬಾ ಖಾರ ಇರೋಲ್ಲ, ತುಂಬ ಒಂಥರ ಖಾರ ಇಲ್ಲದೆ ಈ ಥರನೂ ಇರೋಲ್ಲ. ಸೊ ಮೀಡಿಯಮ್ ಖಾರ ಇರುತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ. ಸೊ ಆ ಥರದ್ದೊಂದು ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಗರಿ ಗರಿ ಅನ್ನೋ ಥರ ಅದನ್ನು ಫ್ರೈ ಮಾಡ್ಕೊಂಡಿದ್ದೆ. ಫ್ರೈ ಮಾಡಿಕೊಂಡು ಅದಕ್ಕೆ ಏನನ್ನೂ ಆ್ಯಡ್ ಮಾಡಬಾರ್ದು. ಫ್ರೈ ಮಾಡಿರೋ ಮೆಣಸಿನ್ಕಾಯಿನ ಮಾತ್ರ ಈ ರೀತಿ ಪೌಡ್ರಾಗಿ ರುಬ್ಕೋಬೇಕು. ಅದರ ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿ ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಮತ್ತೆ ನೀರು ಏನೋ ಹಾಕೋದಕ್ಕೆ ಹೋಗಬೇಡಿ. ಇದನ್ನು ಚೆನ್ನಾಗಿ ಒಂದ್ಸರಿ ಪೌಡ್ರ್ ಮಾಡ್ಕೊಂಡ್ಬಿಡಿ. ಅಂದರೆ ಜೀರಿಗೆ ಮತ್ತು ಹಾಕಿರ್ತಕ್ಕಂಥ ಬೆಳ್ಳುಳ್ಳಿ ಕರಿಬೇವು ಅದೆಲ್ಲ ಸ್ವಲ್ಪ ಸಣ್ಣಕ್ಕೆ ಹಾಕಬೇಕು. ಅಲ್ಲಿ ತನಕ ಇದನ್ನು ಒಂದು ಪೇಸ್ಟ್ ಮಾಡ್ಕೊಂಡ್ಬಿಡಿ, ಪೌಡ್ರ್ ಮಾಡ್ಕೊಂಡ್ಬಿಡಿ. ಇದಾದಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಬೀಜ ಜಾಸ್ತಿ ಇಲ್ಲ, ಬೀಜ ಈ ರೀತಿ ನೀಟಾಗಿ ನುಣ್ಣಗಾಗಿರಬೇಕು. ಅದಾದಮೇಲೆ ಇದಕ್ಕೆ ನಾನು 1.5 ಸ್ಪೂನಷ್ಟು ಮೆಂತೆಕಾಳನ್ನು ಬೆಳಗ್ಗೆನೇ ನೆನೆಸಿಟ್ಟಿದ್ದೆ. ಚೆನ್ನಾಗಿ ಮೆಂತೆಕಾಳು ನೆನಿಬೇಕು. ಹಾಗೆ ಅದರ ನೀರನ್ನು ಕೂಡ ವೇಸ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ಹುಣಸೆ ಹುಳಿ ನಾವು ತೆಗಿತೇವಲ್ವ, ಹೇಗಿದ್ರು ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ನಾವು ಹುಣಸೆ ಹಣ್ಣನ್ನು ಕಿವುಚ್ತೀವಿ. ಅದೇ ನೀರನ್ನೇ ಆ ಹುಣಸೆ ಹಣ್ಣಿಗೆ ಹಾಕಿ ಚೆನ್ನಾಗಿ ಕಿವುಚಿ, ಹಾಗೆ ಇದಕ್ಕೆ ಇಷ್ಟೇ ಹುಣಸೆ ಹಣ್ಣಿನ ರಸ ಬೇಕು ಅಂತ ಹೇಳಲ್ಲ ಸ್ನೇಹಿತರೆ. ಇದಕ್ಕೆ ಸ್ವಲ್ಪನೂ ಕೂಡ ನೀರು ಟಚ್ ಮಾಡದೆ ಬರೀ ಹುಣಸೆ ಹುಳಿಯಲ್ಲೇ ಈ ಚಟ್ನಿ ನೀವೇನಾದರೂ ರೆಡಿ ಮಾಡಿದ್ರೆ 1 ತಿಂಗಳಲ್ಲ, ನೀವು 1.5-2 ತಿಂಗಳು ಇಟ್ಟರೂ ಕೂಡ ಇದು ಚಟ್ನಿ ಒಂಚೂರೂ ಕೆಡೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ನಾನು ತೊಗೊಂಡಿರೋಂಥ ಅಷ್ಟು ಹುಣಸೆ ಹುಳಿನೂ ಕೂಡ ಇದಕ್ಕೆ ಸಮ ಆಯಿತು. ಲಾಸ್ಟಲ್ಲಿ ಇದಕ್ಕೆ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಬಂದುಬಿಟ್ಟು ಪ್ಯೂರ್ಲಿ ಆಪ್ಷನಲ್ಲು, ಯಾಕೆಂದರೆ ತುಂಬ ಜನ ಸ್ಪೈಸಿ ಇಷ್ಟಪಡ್ತಾರೆ, ಜಾಸ್ತಿ ಸ್ಪೈಸಿ ಇದ್ದರೆ ಇಷ್ಟಪಡ್ತಾರೆ. ಬಟ್ ನಾನಿಲ್ಲಿ ಮಕ್ಕಳು ಕೂಡ ತಿನ್ಬೋದು, ಆ ರೀತಿ ಮಾಡ್ತಾ ಇದ್ದೀನಿ. ಸೊ ಇದನ್ನು ಮಕ್ಕಳು ಕೂಡ ಈಸಿಯಾಗಿ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ ಇದು. ಇದಕ್ಕೆ ನಾನು ಒಂದು 3 ಚಮಚದಷ್ಟು, ಒಂದು ಸಣ್ಣ ಚಮಚದಲ್ಲಿ ಒಂದು 3 ಚಮಚದಷ್ಟು ಬೆಲ್ಲನ ಹಾಕ್ಕೊಂಡು ಲಾಸ್ಟಲ್ಲಿ ಬೆಲ್ಲ ಹಾಕ್ಕೊಂಡು ರುಬ್ಕೊಂಡೆ. ಇದಕ್ಕೆ ನಾನು ಒಂದು ಸ್ವಲ್ಪನೂ ಕೂಡ ನೀರು ಟಚ್ ಮಾಡಿಲ್ಲ, ಬರೀ ಹುಣಸೆ ಹುಳಿಯಲ್ಲೇ ಈ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಹುಳಿ ಆಗುತ್ತೆ ಅಂತ ಕೇಳೋದಾದರೆ ಒಂದು ಸ್ವಲ್ಪನೂ ಹುಳಿ ಆಗಲ್ಲ ಸ್ನೇಹಿತರೆ. ನಾನು ತೊಗೊಂಡಿರೋ ಮೆಣಸಿನ್ಕಾಯಿಗೆ, ಹುಳಿಗೆ ಮತ್ತು ಮೆಂತೆಕಾಳು ಅದೆಲ್ಲ ಹಾಕಿರೋದಕ್ಕೆ ಕರೆಕ್ಟಾಗಿರುತ್ತೆ. ತಿನ್ನೋದಕ್ಕೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ. ಲಾಸ್ಟಲ್ಲಿ ಚಟ್ನಿ ಎಲ್ಲ ರೆಡಿ ಆದಮೇಲೆ ಒಂದು ಬಾಣಲಿಗೆ 2 ಚಮಚದಷ್ಟು ಎಣ್ಣೆ ಹಾಕಿ ಇದಕ್ಕೆ ಬೆಳ್ಳುಳ್ಳಿ, ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಹಾಕಿ ರುಬ್ಕೊಂಡಿರೋಂಥ ಚಟ್ನಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸಣ್ಣ ಉರಿಯಲ್ಲಿ ಸಣ್ಣದಾಗಿ, ಅಂದರೆ ತುಂಬ ಸಣ್ಣದಾಗಿ ಉರಿ ಇಟ್ಕೊಂಡು, ಈ ಹಲ್ವಾ ಎಲ್ಲ ಬಿಡ್ತಾ ಇರುತ್ತೆ ನೋಡಿ ತಳ, ಆ ರೀತಿ ತಳ ಬಿಡೋವರೆಗೂ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ರೀತಿ ಮಿಕ್ಸ್ ಮಾಡಿ ಇಡೋದ್ರಿಂದ, ಈ ರೀತಿ ಬಿಸಿ ಮಾಡಿ ಇಡೋದ್ರಿಂದ ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಖಾರನೂ ಕೂಡ ಕಡಿಮೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಆ ರೀತಿ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟು ನೆಕ್ಸ್ಟು ನನ್ನ ಮಗಳ ಸ್ಕೂಲಿಗೆ ಬಂದೆ ಸ್ನೇಹಿತರೆ. ಸೊ ಇವತ್ತು ನನ್ನ ಮಗಳದು FA2ದು ಪ್ರೋಗ್ರೆಸ್ ಕಾರ್ಡ್ ಕೊಡ್ತೀನಿ ಅಂತ ಹೇಳಿದರು. ಹಾಗೆ ಇವರಿಗೆ ಟೆಸ್ಟ್ಗಳನ್ನೆಲ್ಲ ಈ ರೀತಿ ಬುಕ್ಕಲ್ಲಿ ಬರೆಸ್ತಾರೆ. ಸೊ ನೀವೆಲ್ಲ ಸಬ್ಜೆಕ್ಟು ನೋಡ್ತಿರ್ಬೋದು, ಎಲ್ಲ ಔಟ್ ಇದೆ. ಬಟ್ ಮ್ಯಾಥ್ಸು 2 ಮಾರ್ಕ್ಸ್ ಹೋಗಿದೆ, GK ಬಂದುಬಿಟ್ಟು 1 ಮಾರ್ಕ್ಸ್ ಹೋಗಿದೆ. ಕೇಳಿದೆ ಯಾಕೆ ಚಿನ್ನಿಮ್ಮ ಅಂತೇಳಿ, ಅವಳು ತುಂಬ ಬೇಜಾರು ಮಾಡ್ಕೊಂಡಿಲ್ಲ, ಜಸ್ಟ್ 3 ಮಾರ್ಕ್ಸಿಗೆ ಎಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಲು. ಯಾಕೆ ಚಿನ್ನಿಮ್ಮ ಅಂತಂದರೆ, ನಾನೆಲ್ಲ ಕರೆಕ್ಟ್ ಹೇಳಿನಮ್ಮ, ಆದರೂ ಮಿಸ್ ಯಾಕೆ ಕಮ್ಮಿ ಕೊಟ್ಟಾರೆ ಅಂತ ಗೊತ್ತಿಲ್ಲ ಅಂತ ಅಂದ್ಲು. ರೈಟಿಂಗಲ್ಲಿ ಮಾತ್ರ ಎಲ್ಲದು ಔಟ್ ಆಫ್ 25ಗೆ ಇರುತ್ತೆ, 25ಗೆ 25 ತೆಗ್ದಿದ್ದಾಳೆ. 15 ಮಾರ್ಕ್ಸಿಗಿರುತ್ತೆ. ರೈಟಿಂಗ್ ಬಂದುಬಿಟ್ಟು 15 ಮಾರ್ಕ್ಸಿಗೆ, ಓರಲ್ ಬಂದುಬಿಟ್ಟು 10 ಮಾರ್ಕ್ಸಿಗಿರುತ್ತೆ. ರೈಟಿಂಗ್ ಮಾತ್ರ ಎಲ್ಲ 15ಕ್ಕೆ 15 ತೆಗ್ದಿದ್ದಾಳೆ. ಓರಲಲ್ಲಿ 1 ಮಾರ್ಕ್ಸ್ ಹೋಗಿತ್ತು. ನಾವೇನು ಕೇಳೋಕ್ಕೂ ಬರಲ್ಲ, ಯಾಕಂದರೆ ಓರಲ್ ಹೇಳುವಾಗ ನಾವು ಎದುರಿಗಿರೋದು ಇಲ್ಲ. ಅಲ್ಲಿ ನೋಡಿ, ಹೇಳಿದ್ರೆ ಮನೇಲಿ ಎಲ್ಲ ಹೇಳ್ತಾರೆ ಅಂತಂದರೆ ಮಿಸ್ ಏನು ಹೇಳ್ತಾರೆ ಅಂದರೆ, ನಿಮ್ಮ ಹತ್ರ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಹತ್ರ ಹೇಳೋದು ಇಂಪಾರ್ಟೆಂಟು. ಅವಳು ಸ್ವಲ್ಪ ಭಯ ಪಡ್ತಾಳೆ, ಭಯ ಪಡೋದನ್ನು ಬಿಡಿ ಅಂತ ಹೇಳ್ತಾರೆ. ಸೊ ನಾನು ಅದನ್ನ ಯಾವಾಗಲೂ ಹೇಳ್ತಾನೆ ಇರ್ತೀನಿ ನನ್ನ ಮಗಳಿಗೆ, ಹೆದರು ಬೇಡ ಬಂಗಾರಿ, ಧೈರ್ಯದಿಂದ ಹೇಳು ಅಂತ ಹೇಳ್ಬಿಟ್ಟು. ಸಮ್ ಟೈಮ್ ಅವಳಿಗೆ ಅದೇನು ಭಯ ಆಗುತ್ತೋ ಗೊತ್ತಿಲ್ಲ, ಕೆಲವೊಂದೊಂದು ಸರಿ ಭಯಪಟ್ಟು ಏನೋ ಮಿಸ್ಟೇಕ್ ಮಾಡೇ ಇರ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಪರವಾಗಿಲ್ಲ. ಅಂದರೆ ನಾವೆಲ್ಲ ಹೇಗೆ ಅಂದರೆ 15 ಮಾರ್ಕ್ಸ್ ಇತ್ತು ಅಂತಂದರೆ ನೆಟ್ಟಿಗೆ ನಾವು 8 ಆದರೂ ತೆಗಿತಿದ್ವಲ್ಲ ಗೊತ್ತಿಲ್ಲ. ನಾನು ಹಾನೆಸ್ಟಾಗೆ ಹೇಳ್ಬಿಡ್ತೀನಿ, ನಾನು ಅಷ್ಟೊಂದೇನು ರ್ಯಾಂಕ್ ಸ್ಟೂಡೆಂಟ್ ಅಲ್ಲ, ನನಗೆ ಅಷ್ಟೊಂದೇನು ಬರೋದು ಇಲ್ಲ. ನಾವು 6th 7th ಇದ್ದಾಗ ನನ್ನ ಮಗಳು ಈಗ ಕಲ್ತಿರೋದನ್ನು ನಾವು 6th 7th ಅದು ಹೆಂಗೆ ಅಂತಂದರೆ, ನಮಗೆ ಒಬ್ಬರು ಪಾಟೀಲ್ ಸರ್ ಅಂತ ಬಂದಿದ್ದರು, ಹೊಸದಾಗಿ ಬಂದಿದ್ದು. ಅವರು ಡೈಲಿ 10 ವರ್ಡ್ಸ್, ಇಂಗ್ಲೀಷ್ ವರ್ಡ್ಸ್ ಅಂದರೆ
STAR ಸ್ಟಾರ್ ಈ ಥರ ಹೇಳೋದಕ್ಕೆ ಒಂದು 10 ವರ್ಡ್ಸ್ ಡೈಲಿ 10 ವರ್ಡ್ಸ್ ಕೊಡೋರು. ನಾವೇನು ಮಾಡ್ತಾಯಿದ್ವಿ 10 ವರ್ಡ್ಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಪ್ರತಿನಿತ್ಯ ಅವನೇ ಹಿಂದೆ ಮುಂದೆ ಮಾಡಿಬಿಟ್ಟು ಹೇಳ್ತಾ ಇದ್ವಿ. ಈಗ ನನ್ನ ಮಗಳು ಹೇಳ್ತಾಳೆ ಪಿಕಾಕ್ ಸ್ಪೆಲ್ಲಿಂಗ್ ಹೇಳ್ತಾಳೆ. ದೇವ್ರನಿಗೂ 6th ಹೋದ್ರೂ ನನಗೆ ಪಿಕಾಕ್ ಸ್ಪೆಲ್ಲಿಂಗ್ ಬರ್ತಿರ್ಲಿಲ್ಲ. ನಾನು ಹಾನೆಸ್ಟಾಗಿ ಹೇಳ್ತೀನಿ, ಇದನ್ನು ಮಕ್ಳ ಮುಂದೆ ಹೇಳೋದಲ್ಲ, ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇವಾಗ ಎಜುಕೇಷನ್ ಅಷ್ಟು ಫಾಸ್ಟ್ ಇದೆ, ಅವಾಗ ಅಷ್ಟಿರಲಿಲ್ಲ. ಇದ್ರೂ ಕೂಡ ಅದು ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಹೋಗ್ತಾಯಿದ್ರು ಅಷ್ಟೇ ಕಾನ್ವೆಂಟ್ ಅಂತಂದರೆ. ನಮ್ಮಂಥ ಬಡತನದಲ್ಲಿರೋರೆಲ್ಲ ಆಗ್ತಿರಲಿಲ್ಲ. ಈಗ ಎಷ್ಟೇ ಬಡತನ ಇರಲಿ, ತಂದೆ ತಾಯಿ ಮತ್ತೊಬ್ಬರು ಮನೇಲಿ ಮುಸುರಿ ತೊಳೆದು ಬಂದರೂ ಕೂಡ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಹೇಳಿಬಿಟ್ಟು ಒಳ್ಳೊಳ್ಳೆ ಕಾನ್ವೆಂಟ್ಸ್ಗಳಿಗೆ ಹಾಕ್ತಾರೆ. ಎಷ್ಟೇ ಡೊನೇಷನ್ ಆದರೂ ಕೂಡ ಹಾಕ್ತಾರೆ. ಕಾರಣ ಇಷ್ಟೇ, ಇಂಗ್ಲೀಷಿನ ಮೇಲೆ ವ್ಯಾಮೋಹ ಅಲ್ಲ, ನಾವು ಪಟ್ಟಿರ್ತಕ್ಕಂಥ ಕಷ್ಟ, ನಾವು ಪಟ್ಟಿರ್ತಕ್ಕಂಥ ಅವಮಾನ ನಮ್ಮ ಮಕ್ಕಳಿಗೆ ಬೇಡ ಅನ್ನೋ ಉದ್ದೇಶ ತುಂಬ ಜನರ ಮನಸ್ಸಲ್ಲಿ ಇರುತ್ತೆ. ಇಂಗ್ಲೀಷ್ ಮೀಡಿಯಮ್ನ ಅದಕ್ಕೋಸ್ಕರನೇ ಆರಿಸ್ಕೊಳ್ತಾರೆ. ಆವಾಗ ಕನ್ನಡ ಮೀಡಿಯಮೇ ತುಂಬಾ ಸ್ಟ್ರಿಕ್ ಇರ್ತಿತ್ತು. ಬಟ್ ಇವಾಗ ಕನ್ನಡ ಮೀಡಿಯಮ್ ಅಷ್ಟೊಂದಾಗಿ ಸ್ಟ್ರಿಕ್ ಇರಲ್ಲ. ಎಲ್ಲೋ ಒಂದೊಂದು ಸ್ಕೂಲ್ ಚೆನ್ನಾಗಿ ಸ್ಟ್ರಿಕ್ ಆಗಿರುತ್ತೆ. ತುಂಬ ಸ್ಕೂಲ್ಗಳು ಕನ್ನಡ ಮೀಡಿಯಮ್ಗೆ ಯಾರೂ ಒತ್ತು ಕೊಡ್ತಾ ಇಲ್ಲ. ಅದು ಕನ್ನಡದ ಮೇಲೆ ದ್ವೇಷ ಅಂತ ಅಲ್ಲ, ನಮ್ಮ ಅವಮಾನಗಳು ಮುಂದೆ ನಮ್ಮ ಮಕ್ಕಳಿಗೆ ಬರಬಾರ್ದು ಅನ್ನೋದಷ್ಟೇ. ಸೊ ಸ್ಕೂಲಿಂದ ಬಂದಮೇಲೆ ಡ್ರೆಸ್ಸು ರಿಮೂವ್ ಮಾಡಿದ ತಕ್ಷಣ ನನ್ನ ಮಗಳು ಬಂದಿದ್ದು. ಇವತ್ತು ಗಣೇಶನ ವಿಸರ್ಜನೆ ಇತ್ತು. ನನ್ನ ಮಗಳಿಗೆ ಡ್ಯಾನ್ಸ್ ಅಂದರೆ ನನ್ನ ಹಾಗೆ ಸಿಕ್ಕಾಪಟ್ಟೆ ಹುಚ್ಚು. ಸೊ ತುಂಬ ಎಂಜಾಯ್ ಮಾಡಿದ್ಲು. ನನ್ನ ಮಗನಿಗೆ ಡ್ಯಾನ್ಸ್ ಅಂದ್ರೆ ಸ್ವಲ್ಪ ಅಲರ್ಜಿ. ಅವ್ನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದ. ಪಾಪ ನಮ್ಮ ಮನೆಯವ್ರ ಫ್ರೆಂಡ್ ಬಂದುಬಿಟ್ಟು ಕರೆದು ಡ್ಯಾನ್ಸ್ ಮಾಡಿಸಿದ್ರು ಕೂಡ ಮಾಡಲಿಲ್ಲ. ಅದಾದಮೇಲೆ ಇವತ್ತು ನನ್ನ ಸಣ್ಣ ತಮ್ಮನ ಬರ್ಡೇ ಇತ್ತು. ಸೊ ಬರ್ಡೇ ಸೆಲೆಬ್ರೇಷನ್ಗೆ ಬಂದಿದ್ದೀವಿ. ಸೊ ಅವರ ಮುಂದಿನ ಫ್ಯೂಚರ್ ವೈಫ್ ಈ ಬರ್ಡೇನ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಸೊ ಅವ್ರ ಕಡೆಯಿಂದ ಇದು ಬಟ್ಟೆ, ಕೇಕು ಇದೆಲ್ಲ ಏನಿದೆ, ಸೊ ಇದೆಲ್ಲ ಅವರ ಫ್ಯೂಚರ್ ವೈಫಿಂದ ಬರ್ತಾ ಇದೆ. ಸೊ ಆ ಫ್ಯೂಚರ್ ವೈಫ್ ಯಾರು ಅನ್ನೋದನ್ನು ನಾನು ನಿಮಗೆ ಈಗ ಹೇಳೋದಿಲ್ಲ, ತುಂಬಾ ಸೀಕ್ರೆಟಾಗಿ ಮುಂದೆ ಒಂದಿನ ಖಂಡಿತ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇದನ್ನು ನಾನು ಶಾರ್ಟ್ಸ್ ವಿಡಿಯೋ ಅಂತ ಹೇಳಿಬಿಟ್ಟು ಮಾಡಿಕೊಂಡಿದ್ದೆ. ಹಾಗೆ ಇವರ ಫ್ಯೂಚರ್ ವೈಫ್ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರು ಕೂಡ ಫಸ್ಟ್ ಕೇಕ್ ಕಟಿಂಗ್ ಆದ ತಕ್ಷಣ ನನ್ನ ಮಗಳಿಗೇನೆ ತಿನ್ನಿಸ್ಬೇಕು. ಯಾಕೆಂದರೆ ಫಸ್ಟ್ ಲವ್ ನನ್ನ ಮಗಳ ಜೊತೆನೆ ನಮ್ಮ ತಮ್ಮಂದು. ಯಾಕೆಂದರೆ ನನ್ನ ಮಗಳು ಅಷ್ಟೊಂದು ಅವ್ರ ಮಾಮನ ವಿಷಯದಲ್ಲಿ ಹೇಗೆ ಅಂತಂದರೆ ಬಿಟ್ಕೊಡೋದಿಲ್ಲ, ಅವ್ರ ಮಾಮನ್ನ ಬೇಗ ಬಿಟ್ಕೊಡೋದಿಲ್ಲ. ಯಾರಾದರೂ ನನ್ನ ಮಾಮ ಇವನು, ನನ್ನ ಹುಡುಗ ಇವನು ಅಂತ ಹೇಳಿದ್ರೆ ನನ್ನ ಮಗಳಿಗೆ ತುಂಬ ಕೋಪ ಬರುತ್ತೆ. ಯಾವಾಗಲೂ ಅವಳು ಒಂಥರ ಅಂತಿರ್ತಾಳೆ, ನಾನು ಕರಿಯ ಮಾಮ ನನ್ನೋನು, ಕರಿಯ ಮಾಮ ನನ್ನೋನು, ಕರಿಯ ಮಾಮ ಅಂತ ಕರೀತಾಳೆ ನನ್ನ ತಮ್ಮಂಗೆ. ಕರಿಯ ಮಾಮ ನನ್ನೋನು, ನಾನು ಕರಿಯ ಮಾಮನ ಮಾಡ್ಕೊಳ್ಳೋದು ಹಾಗೆ ಹೀಗೆ ಅಂತೇಳಿ ತುಂಬ ಹೇಳ್ತಿರ್ತಾಳೆ ನನ್ನ ಮಗಳು. ಅಷ್ಟು ಅಟ್ಯಾಚ್ಮೆಂಟ್ ನನ್ನ ತಮ್ಮನ ಜೊತೆ ನನ್ನ ಮಗಳದು. ಹಾಗೆ ಈ ಸೋದ್ರ ಮಾವದಿರು ಅಂದರೆ ಈ ಹೆಣ್ಮಕ್ಳಿಗೆ ಏನೋ ಒಂಥರ ಸ್ಪೆಷಲ್ ಅಟ್ಯಾಚ್ಮೆಂಟ್ ಇರುತ್ತೆ. ಅದೇನೋ ನಾವು ಕೂಡ ಚಿಕ್ಕವರಿದ್ದಾಗ ಹಾಗೇ ಮಾಡ್ತಾಯಿದ್ವಿ, ನಮ್ಮ ಸೋದ್ರ ಮಾವಂಗೆ ನಾವು ನಮ್ಮ ಮಾವನ ಮಾಡ್ಕೊತೀವಿ ಅಂತೆಲ್ಲ ಹೇಳ್ತಾಯಿದ್ವಿ. ನನ್ನ ದೊಡ್ಡಕ್ಕ ಅಂತೂ ನಮ್ಮ ಮಮ್ಮಿ ತಮ್ಮನಿಗಂತೂ ಜಗಳನೇ ಸ್ಟಾರ್ಟ್ ಮಾಡಿದ್ಲಂತೆ ಮದುವೆ ದಿನನೇ. ಮಾಮ ನೀನು ನನ್ನ ಮಾಡ್ಕೊತೀನಿ ಅಂತಂದು ಆ ಹುಡುಗಿ ಮಾಡ್ಕೊತಾ ಇದೆಯಾ ಅಂತೇಳಿ. ಹಂಗೆ ಒಂದು ಸ್ಪೆಷಲ್ ಅಟ್ಯಾಚ್ಮೆಂಟ್ ಇರುತ್ತೆ. ಹಾಗೆ ಸ್ನೇಹಿತರೆ, ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಗೊತ್ತಲ್ವ, ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸ್ನೇಹಿತರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಕೇಳ್ಕೊಳ್ತಾ ಇದರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.